ಎವ್ರಿವನ್, ನಮಸ್ಕಾರ. ಇವತ್ತು ಪ್ರೊಮಿಥಿಯಸ್ ಅಂಡ್ ಗ್ರಫಾನಾ ಬಗ್ಗೆ ಕಲ್ತ್ಕೊಳ್ತಾ ಇದ್ದೀರಾ. ಫಸ್ಟ್ ಪ್ರೊಮಿಥಿಯಸ್ ಬಗ್ಗೆ ಹೇಳ್ತೀನಿ ವಿತ್ ಅ ವೆರಿ ಸ್ಮಾಲ್ ಎಕ್ಸಾಂಪಲ್. ಇವಾಗ ನಿಮ್ಮ ಡಿಜಿಟಲ್ ಆಸೆಟ್ಸ್ನ ನೋಡ್ಕೊಳ್ಳೋದಿಕ್ಕೆ ಒಂದು ಡಿಟೆಕ್ಟಿವ್ ಬೇಕಾಗಿರುತ್ತೆ. ಸೊ ಆ ಡಿಟೆಕ್ಟಿವ್ ಒಂದು ಕ್ರೈಮ್ನ ಸಾಲ್ವ್ ಮಾಡೋದ್ ಬದಲು ಇಟ್ ವಿಲ್ ಕೀಪ್ ಅ ವೆರಿ ಕ್ಲೋಸ್ ಐ ಆನ್ ಯುವರ್ ಅಪ್ಲಿಕೇಶನ್, ಸರ್ವರ್, ವೆಬ್ಸೈಟ್ಸ್, ಇದೆಲ್ಲದ್ರ ಮೇಲೂ ಒಂದು ಕಣ್ಣಿಟ್ಟಿರ್ತಾರೆ. ಸೊ ಇಲ್ಲಿ ಏನೇನು ಮಾಡುತ್ತೆ ಅಂತಂದರೆ, ನಿಮ್ಮ ವೆಬ್ಸೈಟ್ದು ಪೇಜಸ್ ಲೋಡ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳ್ತಿದೆ, ಯಾರ್ಯಾರು ವಿಸಿಟರ್ಸ್ ಬರ್ತಿದ್ದಾರೆ, ಏನಾದರೂ ಇಶ್ಯೂ ಆಗ್ತಿದೆಯಾ ಅಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಹಾಗೆ ಈ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಬೇಕಾದಾಗ ಒಂದು ಅಲರ್ಟ್ಸ್ ಕೊಡುತ್ತೆ. ಹಾಗೆ ಇಟ್ ವಿಲ್ ಡಿಗ್ ಡೀಪರ್, ಏನೋ ಸರ್ವರ್ ಕ್ರ್ಯಾಶ್ ಆಯ್ತಾ, ಏನಾದರೂ ಇಶ್ಯೂ ಆಗ್ತಿದೆಯಾ, ಇನ್ನು ಬೇರೆ ಪ್ರಾಬ್ಲಮ್ಸ್ ಬರ್ತಿದೆಯಾ ಅಂತ ಇಟ್ ವಿಲ್ ಡಿಗ್ ಡೀಪರ್. ದಿಸ್ ಇಸ್ ಪ್ರೊಮಿಥಿಯಸ್. ವಿಡಿಯೋ ಮುಂದುವರ್ಸೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಮೈಕ್ರೋ ಡಿಗ್ರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಗ್ರಫಾನಾ ಬಗ್ಗೆ ನೋಡೋಣ. ಪ್ರೊಮಿಥಿಯಸ್ ಏನೇನು ಡೇಟಾನ ಕಲೆಕ್ಟ್ ಮಾಡ್ಕೊಂಡಿರುತ್ತೆ ಅದರದೊಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಮಾಡೋದೇ ಗ್ರಫಾನಾದ ಕೆಲಸ. ಸೊ ಇವಾಗ ನಮ್ಗೆ ಏನೇನು ಇನ್ಫಾರ್ಮೇಶನ್ ಬೇಕು ಅದನ್ನ ಒಂದೇ ಗ್ಲಾನ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡೋದು ಗ್ರಫಾನಾ. ಸೊ ಡ್ಯಾಶ್ ಬೋರ್ಡ್ಸ್ನ ಕ್ರಿಯೇಟ್ ಮಾಡುತ್ತೆ, ಮತ್ತೆ ನಮಗೆ ನೋಟಿಫೈ ಮಾಡುತ್ತೆ, ಏನಾದರೂ ಅಲರ್ಟ್ಸ್ ಇದ್ದಾಗ ನೋಟಿಫೈ ಮಾಡುತ್ತೆ. ಹಾಗೆ ನಮ್ಗೆ ಏನೇನು ಇನ್ಫಾರ್ಮೇಶನ್ ಬೇಕು ಅದು ಒನ್ ಗ್ಲಾನ್ಸ್ ಅಲ್ಲಿ ಅರ್ಥ ಆಗೋ ಥರ ಇಟ್ ವಿಲ್ ಕ್ರಿಯೇಟ್ ಅನ್ ಅಮೇಸಿಂಗ್ ಡ್ಯಾಶ್ ಬೋರ್ಡ್. ಸೊ ದಿಸ್ ಇಸ್ ಗ್ರಫಾನಾ. ಸೊ ಪ್ರೊಮಿಥಿಯಸ್ ನಮ್ಮ ಡಿಜಿಟಲ್ ವರ್ಲ್ಡ್ ಏನಿದೆ, ಇವಾಗ ವೆಬ್ ಸರ್ವರ್ಸ್ ಆಗಿರ್ಬೋದು, ಅಪ್ಲಿಕೇಶನ್ಸ್ ಆಗಿರ್ಬೋದು, ಇದೆಲ್ಲದನ್ನು ಸ್ಮೂತ್ ಆಗಿ ರನ್ ಆಗೋ ಹಾಗೆ ಮಾಡುತ್ತೆ. ಮತ್ತೆ ಅದರದ್ದು ಏನೇನು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಬೇಕಾಗುತ್ತೆ, ಡೇಟಾ ಏನೇನು ಬೇಕಾಗುತ್ತೆ ಅದನ್ನ ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡೋದೇ ಗ್ರಫಾನಾ. ಪ್ರೊಮಿಥಿಯಸ್ ಆ್ಯಂಡ್ ಗ್ರಫಾನಾ ಎರಡೂ ಟೂ ಅಮೇಝಿಂಗ್ ಟೂಲ್ಸ್. ಇದರಿಂದ ಏನು ಯೂಸ್ ಆಗುತ್ತೆ ಅಂತಂದ್ರೆ, ಇವತ್ತಿನ ಮಾಡರ್ನ್ ಅಪ್ಲಿಕೇಶನ್ಸ್ನ ಮಾನಿಟರ್ ಮಾಡೋದಕ್ಕೆ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಈ ಎರಡು ಟೂಲ್ಸ್ನ ನಾವು ಒಟ್ಟಿಗೆ ಯೂಸ್ ಮಾಡಿಕೊಂಡ್ರೆ ಏನೇನು ಹೆಲ್ಪ್ ಆಗುತ್ತೆ ಅಂತಂದ್ರೆ, ಫಸ್ಟ್ಲಿ ಸಿಸ್ಟಮ್ ಕಾನ್ಫಿಗರೇಷನ್, ರಿಸೋರ್ಸ್ ಅಲೋಕೇಶನ್, ಮತ್ತೆ ನಮ್ಮ ಅಪ್ಲಿಕೇಶನ್ ಹೆಲ್ತ್ನ ಟ್ರ್ಯಾಕ್ ಮಾಡೋದಕ್ಕೆ ಇಟ್ಸ್ ದಿ ಪರ್ಫೆಕ್ಟ್ ಸೊಲ್ಯೂಷನ್. ಇವಾಗ ಪ್ರೊಮಿಥಿಯಸ್ದು ಕೀ ಫೀಚರ್ಸ್ ಏನು ಅಂತ ನೋಡೋಣ. ಫಸ್ಟ್ಲಿ ಇಟ್ ಇಸ್ ಟೈಮ್ ಸೀರೀಸ್ ಡೇಟಾಬೇಸ್. ಪ್ರೊಮಿಥಿಯಸ್ನ ಡಿಸೈನ್ ಮಾಡಿರೋದೆ ಟು ಎಫಿಷಿಯೆಂಟ್ಲಿ ಸ್ಟೋರ್ ಅಂಡ್ ಕ್ವೆರಿ ಟೈಮ್ ಸೀರೀಸ್ ಡೇಟಾ. ಸೊ ಇದರಿಂದ ಮೆಟ್ರಿಸಸ್ನ ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ HTTP ಪುಲ್ ಮಾಡೆಲ್. ಸೊ ಈ ಮಾಡೆಲ್ ಏನ್ ಮಾಡುತ್ತೆ ಅಂತಂದ್ರೆ, ಎಂಡ್ ಪಾಯಿಂಟ್ಸ್ ಇಂದ ಮೆಟ್ರಿಸಸ್ನ ಅವಾಗ ಸ್ಕ್ರೇಪ್ ಮಾಡುತ್ತೆ. ದಟ್ ಈಸ್ ಯೂಸಿಂಗ್ HTTP. ಸೊ ಇದರಿಂದ ಏನಾಗುತ್ತೆ, ವೇರಿಯಸ್ ಸಿಸ್ಟಮ್ಸ್ ಜೊತೆಗೆ ಇಂಟಿಗ್ರೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ PromQL. PromQL ಒಂದು ಪವರ್ಫುಲ್ ಕ್ವೆರಿ ಲ್ಯಾಂಗ್ವೇಜ್. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಟೈಮ್ ಸೀರೀಸ್ ಡೇಟಾನ ಅನಲೈಸ್ ಮಾಡ್ಬೋದು ಮತ್ತೆ ಎಕ್ಸ್ಪ್ಲೋರ್ ಕೂಡ ಮಾಡ್ಬೋದು. ಲಾಸ್ಟ್ ಒನ್ ಇಸ್ ಅಲರ್ಟಿಂಗ್. ಪ್ರೀ ಡಿಫೈನ್ಡ್ ಕಂಡೀಷನ್ಸ್ನ ನಾವು ಕೊಟ್ಟು ಟ್ರಿಗರ್ಸ್ನ ಕಾನ್ಫಿಗರ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಪ್ರೋ ಆಕ್ಟಿವ್ ಮಾನಿಟರಿಂಗ್ ಆಗುತ್ತೆ. ದೀಸ್ ಆರ್ ದಿ ಕೀ ಫೀಚರ್ಸ್ ಆಫ್ ಪ್ರೊಮಿಥಿಯಸ್. ಇವಾಗ ಹೇಳಿ, ಪ್ರೊಮಿಥಿಯಸ್ನ ಡೇಟಾ ಕಲೆಕ್ಟರ್ ಅಂತಾನು ಹೇಳ್ಬೋದಲ್ವಾ? ನಾನು ಆಗ್ಲೇ ಮೆಟ್ರಿಸಸ್ ಮತ್ತೆ ಟೈಮ್ ಸೀರೀಸ್ ಅಂತ ಎರಡು ವರ್ಡ್ ಯೂಸ್ ಮಾಡಿದೆ. ಮೆಟ್ರಿಸಸ್ ಅಂದ್ರೆ ಮೆಜರ್ಮೆಂಟ್ ಅಂತ ಅನ್ಕೊಳ್ಳಿ. ಟೈಮ್ ಸೀರೀಸ್ ಅಂದ್ರೆ ಇವಾಗ ನಾವ್ ಏನೇನ್ ಚೇಂಜಸ್ ಮಾಡಿದೀವಿ ಅದ್ರದ್ದೊಂದು ರೆಕಾರ್ಡಿಂಗ್ ಅಂತ ಅನ್ಕೊಳ್ಳಿ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಅಪ್ಲಿಕೇಶನ್ನ 15,000 ಜನ ಯೂಸ್ ಮಾಡ್ತಿರ್ತಾರೆ. ಆ ಅಪ್ಲಿಕೇಶನ್ ಅಷ್ಟು ಜನಕ್ಕೆ ಅಲೋಕೇಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಇವಾಗ ನಮಗೆ ಎಲ್ಲಿ ಆ ಲೋಡ್ ಬೇಕಾಗುತ್ತೆ ಅಂತ ಒಂದು ಮೆಜರ್ಮೆಂಟ್ ಇದ್ರೆ, ಮತ್ತೆ ಎಷ್ಟು ಜನಕ್ಕೆ ಅಲೋಕೇಟ್ ಮಾಡಬೇಕು ಅಂತ ಒಂದು ಕೌಂಟ್ ಇದ್ರೆ, ಎಷ್ಟು ಅಪ್ಡೇಟ್ಸ್ ಆಗಿದೆ ಅಂತ ಒಂದು ರೆಕಾರ್ಡಿಂಗ್ ಇದ್ರೆ, ಇಟ್ ಈಸ್ ವೆರಿ ಈಸಿ ಟು ಅನಲೈಸ್. ಇಲ್ಲಿ ಪ್ರೊಮಿಥಿಯಸ್ ಯೂಸ್ ಆಗುತ್ತೆ. ಇವಾಗ ಗ್ರಫಾನಾ ಬಗ್ಗೆ ನೋಡೋಣ. ಗ್ರಫಾನಾ ಒಂದು ಫ್ಲೆಕ್ಸಿಬಲ್ ಡ್ಯಾಶ್ ಬೋರ್ಡಿಂಗ್ ಮತ್ತೆ ಅನಲಿಟಿಕ್ಸ್ ಪ್ಲಾಟ್ಫಾರ್ಮ್. ಸೊ ಇದು ವೇರಿಯಸ್ ಡೇಟಾ ಸೋರ್ಸಸ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಈ ವೇರಿಯಸ್ ಡೇಟಾ ಸೋರ್ಸಸ್ ಅಲ್ಲಿ ಪ್ರೊಮಿಥಿಯಸ್ ಕೂಡ ಒಂದು. ಈ ಗ್ರಫಾನಾ ಅಲ್ಲಿ ವೆರಿ ರಿಚ್ ವಿಜುವಲೈಸೇಷನ್ ಇದೆ. ನಾ ಆಗ್ಲೇ ಹೇಳ್ದಂಗೆ ಇದೊಂದು ಡ್ಯಾಶ್ ಬೋರ್ಡ್ ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಡ್ಯಾಶ್ ಬೋರ್ಡ್ಗೆ ಏನೇನು ಬೇಕಾಗುತ್ತೆ, ಒಂದು ಡೇಟಾನ ರೆಪ್ರೆಸೆಂಟ್ ಮಾಡೋದಕ್ಕೆ ವಿ ನೀಡ್ ಚಾರ್ಟ್ಸ್, ವಿ ನೀಡ್ ಗ್ರಾಫ್ಸ್, ವಿ ನೀಡ್ ಮ್ಯಾಪ್ಸ್, ಇದೆಲ್ಲದನ್ನು ಕೂಡ ಗ್ರಫಾನಲ್ಲಿ ಇದೆ. ನೆಕ್ಸ್ಟ್ ಒನ್ ಇಸ್ ಕಸ್ಟಮೈಸೇಷನ್. ಗ್ರಫಾನಾ ಎಷ್ಟು ಕಸ್ಟಮೈಸೇಷನ್ಸ್ಗೆ ಅಲೋ ಮಾಡುತ್ತೆ ಅಂತಂದ್ರೆ, ಇವಾಗ ಒಂದು ಕ್ಲೈಂಟಿಗೆ ಒಂದು ವೇ ಆಫ್ ರೆಪ್ರೆಸೆಂಟೇಷನ್ ಇಷ್ಟ ಇರುತ್ತೆ, ಬಟ್ ಇನ್ನೊಂದು ಕ್ಲೈಂಟಿಗೆ ಆ ಥರ ಇಷ್ಟ ಇರೋದಿಲ್ಲ. ಸೊ ಯಾವ ಕ್ಲೈಂಟಿಗೆ ಯಾವ ಥರ ಕಸ್ಟಮೈಸೇಷನ್ ಬೇಕಾಗುತ್ತೋ ಆ ಥರ ಎಲ್ಲ ಮಾಡ್ಬೋದು, ಬಿಕಾಸ್ ಇಟ್ ಹ್ಯಾಸ್ ವೆರೈಟಿ ಆಫ್ ಕಸ್ಟಮೈಸೇಷನ್. ನೆಕ್ಸ್ಟ್ ಒನ್ ಇಸ್ ಇಂಟಿಗ್ರೇಷನ್. ಗ್ರಫಾನಲ್ಲಿರೋ ಟೂಲ್ಸ್ ಅಂಡ್ ಸರ್ವಿಸಸ್ ಎಷ್ಟು ಚೆನ್ನಾಗಿ ಇಂಟಿಗ್ರೇಟ್ ಆಗುತ್ತೆ ಅಂತಂದ್ರೆ, ನೀವು ತುಂಬಾ ಕಡೆಯಿಂದ ಡೇಟಾ ಸೋರ್ಸಸ್ನ ತಂದ್ರೂ ಅದಷ್ಟನ್ನು ಒಂದು ಸಿಂಗಲ್ ಡ್ಯಾಶ್ ಬೋರ್ಡ್ಗೆ ನಾವು ಹಾಕ್ಬೋದು. ದಟ್ ಈಸ್ ದಿ ಬ್ಯೂಟಿ ಆಫ್ ಗ್ರಫಾನಾ. ಇದೊಂದು ಪರ್ಫೆಕ್ಟ್ ವಿಜುವಲೈಸೇಷನ್ ಪ್ಲಾಟ್ಫಾರ್ಮ್.
ಇವಾಗ ಈ ಎರಡು ಟೂಲ್ಸ್ ಒಟ್ಟಿಗೆ ಹೇಗೆ ಕೆಲಸ ಮಾಡುತ್ತೆ? ಫಸ್ಟ್ಲಿ ಪ್ರೊಮಿಥಿಯಸ್ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಗ್ರಫಾನ ಪ್ರೊಮಿಥಿಯಸ್ ಜೊತೆ ಕನೆಕ್ಟ್ ಆಗಿ ಒಂದು ಡೇಟಾನ ರಿಟ್ರೀವ್ ಮಾಡ್ಕೊಳ್ಳುತ್ತೆ. ಏನಕ್ಕೆ ಅಂತಂದ್ರೆ ಡೇಟಾನ ವಿಜುವಲೈಸ್ ಮಾಡೋದಕ್ಕೆ, ಒಂದು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡೋದಕ್ಕೆ, ಚಾರ್ಟ್ಸು, ಗ್ರಾಫು, ಒಂದು ಯೂಸರ್ಗೆ ಅರ್ಥ ಆಗೋ ತರ ಒಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಮಾಡುತ್ತೆ. ಇವಾಗ ಪ್ರೊಮಿಥಿಯಸ್ ಏನಾದರೂ ಅಲರ್ಟ್ಸ್ನ ಟ್ರಿಗರ್ ಮಾಡಬೇಕು ಅಂತಂದ್ರೆ ಗ್ರಫಾನ ಮತ್ತೆ ಯೂಸ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಗ್ರಫಾನ ಯೂಸ್ ಮಾಡಿಕೊಂಡು ನೋಟಿಫಿಕೇಶನ್ಸ್ನ ಟ್ರಿಗರ್ ಮಾಡ್ಬೋದು. ಇದ್ರ ಜೊತೆಗೆ ಬೇರೆ ಟ್ರಿಗರ್ಸ್ ಕೂಡ ಇದೆ. SMS ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಗ್ರಫಾನ ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಗ್ರಫಾನ ಅಂಡ್ ಪ್ರೊಮಿಥಿಯಸ್ ವರ್ಕ್ ಟುಗೆದರ್. ಆರ್ಗನೈಸೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಎರಡು ಟೂಲ್ಸ್ ಎಲ್ಲೆಲ್ಲಿ ಹೆಲ್ಪ್ ಆಗ್ತದೆ ಅಂತಂದ್ರೆ ಸಿಸ್ಟಮ್ ಮಾನಿಟರಿಂಗ್ ಹೆಲ್ಪ್ ಆಗ್ತದೆ, ಅಪ್ಲಿಕೇಶನ್ ಪರ್ಫಾರ್ಮೆನ್ಸ್ ಮಾನಿಟರಿಂಗ್ ಹೆಲ್ಪ್ ಆಗ್ತದೆ, ಇನ್ಫ್ರಾಸ್ಟ್ರಕ್ಚರ್ ಮಾನಿಟರಿಂಗ್ ಹೆಲ್ಪ್ ಆಗ್ತದೆ. ಸೊ ಈ ಎರಡು ಟೂಲ್ಸ್ ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ಟೈಮ್ ಸೀರೀಸ್ ಡೇಟಾನ ಮಾನಿಟರ್ ಮಾಡೋದಕ್ಕೆ, ವಿಜುವಲೈಸ್ ಮಾಡೋದಕ್ಕೆ ಇಟ್ಸ್ ಅ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದು ಆರ್ಗನೈಸೇಷನ್ ಎಷ್ಟೇ ಚಿಕ್ಕದಾಗಿರ್ಬೋದು, ಎಷ್ಟೇ ದೊಡ್ಡ ಆರ್ಗನೈಸೇಷನ್ ಆಗಿರ್ಬೋದು, ಎಲ್ಲಾರ್ಗು ಇದೊಂದು ಪಾಪ್ಯುಲರ್ ಆಪ್ಷನ್ ಆಗಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಬೇರೆ ಟೂಲ್ಸ್ ಗೊತ್ತಿದೆ ಅದನ್ನು ಸಜೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂದ್ರೆ ಅದನ್ನು ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಇದೇ ತರ ಏನಾದರೂ ಹೊಸದಾಗಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.